ಮಲ್ಲಿಕಾರ್ಜುನಿಗೆ 18 ವರ್ಷ ಆಗ್ಯಾವ, ಯಮನವಿಗೆ 14 ವರ್ಷ ಆಗ್ಯಾವ. ವಯಸ್ಸು ಭಾಳ ಸಣ್ಣದು. ಯಮನ ಒಂದು 14 ವರ್ಷ. 18 ವರ್ಷದಿಂದ ಮಲ್ಲಿಕಾರ್ಜುನ ಯಾವಾಗಿಂದ ಇಲ್ಲಿ ಶಿವಪ್ಪ ತೀರ್ಕೊಂಡು ಬಿಟ್ಟ. ಶಿವಪ್ಪ ತೀರ್ಕೊಂಡ. 2 ಸಣ್ಣ ಮಕ್ಕಳು. ಯಾವಾಗಿಂದ 2 ಸಣ್ಣ ಮಕ್ಕಳದಾವೆ. ಪಾಪ ತಾಯಿ ಲಿಂಗಮ್ಮ 2 ಮಕ್ಕಳಿಂದ ಹೆಂಗೆ ಜೋಕ್ ಮಾಡೋದು, ಯಾವ ರೀತಿಯಾಗಿಂದ ಬೆಳೆಸ್ಬೇಕು ಅನ್ನುವಂಥ ಚಿಂತೆ ಮಾಡ್ತಾ ಮಾಡ್ತಾ ಯಾವಾಗ ಆ ತಾಯಿ 2 ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾಳೆ ಎತ್ತುಕೊಂಡೆ ಕೇಳಿದ್ರೆ ದುಡುಕೊಂಡು ತಿನ್ನಾಕ ಕಂಪ್ಲಿಗೆ ಬರ್ತಾಳೆ. ಅಲ್ಲಿ ಕಂಪ್ಲಿ ಎತ್ತುಕೊಂಡು ಬರ್ತದೆ ಏನ್ರಿ. ಯಾವಾಗಿಂದ ಕಂಪ್ಲಿ ಅನ್ನತಕ್ಕಂಥ ದೊಡ್ಡ ಪೂರದು. ಇವತ್ತದು ತಾಲೂಕು ಅದದು, ಕಂಪ್ಲಿ ತಾಲೂಕು ಅದದು. ಪಾಪ 2 ಮಕ್ಕಳನ್ನ ಕರ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ತಿನ್ಬೇಕತ್ತಿಕೊಂಡೊಂದು ಕಂಪ್ಲಿಗೆಂದ ಬರ್ತಾಳೆ ತಾಯಿ. ಬಂದು ಲಿಂಗಮ್ಮ ಕೂಲಿ ಕೆಲಸ ಮಾಡ್ತಾಳ. ಇನ್ನೊಬ್ಬರ ಮನೆಯಾಗಿಂದ ಹೋಗಿಂದ ಕಸ ಮುಸ್ರಿ ಮಾಡ್ತಾಳೆ, ಇನ್ನೊಬ್ರು ಹೊಲದಾಗಿಂದ ಹೋಗಿ ಸದಿ ಕಳಿತಾಳೆ. ಹೀಗೆಲ್ಲ ಹಿಂಗೆ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಮನಸ್ಸಿನಾಗಂದ ವಿಚಾರ ಮಾಡಿದ್ಲು, ಮಗನಿಗೆಂದ ಮದುವೆ ಮಾಡಬೇಕು. ಮದುವೆ ಮಾಡ್ಬೇಕತ್ತಂದು ಮಗನಿಗೆ ಅಂತಾಳ, ಮಗ ನಿನ್ನ ಮದುವೆ ಮಾಡಬೇಕಂತ ಮಾಡೀನಿಪ್ಪ ತಿಳ್ಕೊಂಡಂದಾಗ. ಇವ ಏನಂದ ಮಲ್ಲಿಕಾರ್ಜುನ, ಯವ ಜಲ್ದಿ ಏನಂದ ನನಗೆ ಮದುವೆದು ಮೊದಲ ತಂಗಿಗೆ ಮಾಡಾನ, ತಂಗಿದಾದ ಬಳಿಕ ನಾ ಮಾಡ್ಕೋತೀನಿ ಎತ್ತಿಕೊಂಡಂದು ಮಲ್ಲಿಕಾರ್ಜುನ ಅಂದ. ಪಾಪ ತಾಯಿ ಪ್ರೀತಿ ಭಾಳ ನಂಬಿಕೆ ಇಟ್ಟಿಲ್ಲ ಮಗನ ಮ್ಯಾಲ. ಯಾಕಂದ್ರೆ ಮುಂದೆ ಈಗೆಲ್ಲ ನಾವು ಕಷ್ಟದಾಗಿಂದ ಬದುಕು ಮಾಡೀವಿ. ಕಷ್ಟದೊಳಗಿಂದ ನನ್ನ ಗಂಡಾಗಲಿ ನಾನಾಗಲಿ ಕಷ್ಟದೊಳಗಿಂದ ಜೀವನ ಕಳೆದಿರ್ತಕ್ಕಂಥವ್ರು ಮುಂದೆ ನನ್ನ ಮಗನಿಂದ ನನಗೆ ಸುಖ ಆದಿತ್ತೇನೋ, ಮಗ ನನಗಂದ ಚೆನ್ನಾಗಿ ನೋಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಅದಕ್ಕೆ ಮಗನ ಮೇಲಿಂದ ಆಸೆ ಇಟ್ಕೊಂಡು ಕುಂತವಳು ಯಾರು ಲಿಂಗಮ್ಮ. ಯಾವಾಗಿಂದ 20 ವರ್ಷದ ಮಗ ಅದ. ಯಾರು ಮಲ್ಲಿಕಾರ್ಜುನ 20 ವರ್ಷದ ಮಗ ಅದ. ಮೊದಲು ಏನಂದಿದ್ದ ತಾಯಿಗೆ, ಯವ ಮೊದಲು ತಂಗಿದಿಂದ ಆಗಲಿವ, ಆ ತಂಗಿದಾದ ಬಳಿಕ ನಾ ಮಾಡ್ಕೋತೀನಿ ತಂದವ. ತಾನು ಏನು ಮಾಡ್ದೆ, 20 ವರ್ಷದ ಮಗ ಅದ. ಈ ತಾಯಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಒಂದು ಹುಡುಗಿಗೆಂದ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ ಏನ್ರಿ. ಒಂದು ಹುಡುಗಿಗೆಂದ ಕರ್ಕೊಂಡು ಮನೆಗೆ ಕರ್ಕೊಂಡಂದ ಬಂದ. ಬರೋದ್ರೊಳಗೆಂದ ನೋಡ್ತಾಳ. ಅವ ಅಂದ, ಏನು ಮಗ, ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ. ಯವ ನಾ ಮದುವೆ ಮಾಡ್ಕೊಂಡು ಬಂದೀನಿ ಎತ್ತಿಕೊಂಡಂದಾಗ ಲಿಂಗಮ್ಮ ಅಂತಾಳ, ಯಪ್ಪ ಚಲೋ ಮಾಡಿ ನೋಡ, ಅದೊಂದು ವಜ್ಜಿ ನನಗೆ ಇಳಿಸ್ತಿ ನೋಡಪ್ಪ, ನನಗೆ ನಿನ್ನ ಮದುವೆ ಮಾಡೋಕ್ಕಿಂತ ಕಷ್ಟ ಹಾಕಿತ್ತು, ನೀನೇ ಮಾಡ್ಕೊಂಡು ಬಂದಿಲ್ಲಪ್ಪ, ಚಲೋ ಆಯ್ತು ಎತ್ತಿಕೊಂಡು. ಯಮ್ಮನವ ಅಂದ್ಲು. ಏನೇವ ಅಂದ್ಲು, ನಿಮ್ಮ ಅಣ್ಣ ಮದುವೆ ಮಾಡ್ಕೊಂಡು ಬಂದನವ, ಆರತಿ ತೊಗೊಂಡು ಬಾ, ಆರತಿ ತೊಗೊಂಡು ಬಾ ತಿಳ್ಕೊಂಡಂದು ಪಾಪ ಯಮನವಾಗಿ ಅಂದ ತಾಯಿ ಹೇಳಲು. ತಂಗಿ ಆರತಿ ತೊಗೊಂಡಂದ ಬರಕತ್ತಿದ್ಲು. ಈಗ ಏನು ಮಲ್ಲಿಕಾರ್ಜುನ ಮದುವೆ ಮಾಡ್ಕೊಂಡೇನು ಬಂದಾಳಲ್ಲ, ಇವಳು ಇನ್ನೂ ಮನೆಯಾಗ ಕಾಲೂ ಇಟ್ಟಿಲ್ಲ. ಏನೋ ಆರತಿ ಮಾಡ್ಯಾನ, ಮನೆ ಒಳಗೂ ತೊಗೊಂಡಿಲ್ಲ. ಹುಡುಗನ ಜೋಡಿ ಮಲ್ಲಿಕಾರ್ಜುನ ಜೋಡಿ ಜಗಳ ತಗಲಕ್ಕಿ. ಏನದು ಜಗಳ ತಗಲು, ನಿನಗೆ ತಂದಿಲ್ಲ ತಗೊಂಡು ಹೇಳಿದಿಲ್ಲ, ನನಗೆ ತಂದಿಲ್ಲ ತಂದು ಮದುವೆ ಮಾಡ್ಕೊಂಡಿದ್ದಿಲ್ಲ ನೀನು. ಅವಾಗ ಪಾಪ ಲಿಂಗಮ್ಮ ಅಂತಾಳ, ಹೌದೇವಾ ನನ್ನ ಮಗ ಏನು ಸುಳ್ಳು ಹೇಳಿಲ್ಲ, ಅವನಿಗೆ ತಂದಿಲ್ಲ, ತಂದೆ ಸತ್ವಗ್ಯ. ಬರೇ ತಂದಿಲ್ಲ ತಾಟಿ ಹೇಳಿಲ್ಲ, ನನಗೆ ತಾಯಿ ಇಲ್ಲ, ಯಾರೂ ಇಲ್ಲ, ನಾನೊಬ್ಬ ಅನಾಥ ತಿಳ್ಕೊಂಡಂದು ಹೇಳಿನ, ನನಗೆ ಅನಾಥ ತಿಳ್ಕೊಂಡಂದು ಹೇಳಿ ನನ್ನ ಮದುವೆ ಮಾಡ್ಕೊಂಡನ ಅಂತ ತಿಳ್ಕೊಂಡನು. ನಿನಗೆ ತಾಯಿ ಅದಾಳ, ತಂಗಿ ಅದಾಳ, ಇಟ್ಟೆಲ್ಲ ಇದ್ದಾಗ ನನ್ಯಾಗ ನೀ ಮದುವೆ ಮಾಡ್ಕೊಂಡು, ನಾನು ನಿನ್ನ ಮನೆಯಾಗಿಂದ ಬರಂಗಿಲ್ಲ, ನಾನು ನಿನ್ನ ಮನೆಯಾಗಿಂದ ಬರಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಿನ್ನ ತಾಯಿ ತಂದೆಯಿಂದ ಹೊರಗಾಗಬೇಕು ಅಂದಾಗ ಮಾತ್ರ ನಿನ್ನ ಮನೆಯಾಗಿಂದ ನಾನು ಬರ್ತೀನಿ ಅಂತ ತಿಳ್ಕೊಂಡಂದು ಪಾಪ ಇನ್ನ ಮನ್ಯಾಗ ಕಾಲೇ ಇಟ್ಟಿಲ್ಲ ಏನ್ರಿ. ಹೆಣ್ಣು ಮಗಳು ಗಂಡನ ಜೊತೆಯೊಳಗಿಂದ ಜಗಳ ತಗದು. ಯಾವಾಗಿಂದ ಈ ಮಾತುಗಳನ್ನು ಕೇಳಿದಾಗ ಏನ್ರಿ ತಾಯಿಗಿಂದ ಒಂಥರ ಶಾಕ್ ಆದಂಗಾಯ್ತು. ಹೆಂಗಾಗ್ಲಿಕ್ಕಿಲ್ರಿ ತಾಯಿಗೆ. ಇನ್ನು ಅವಳ ಮನೆಯಾಗಿಂದ ಬಂದೇಗಿಲ್ಲ. ಅವಳ ಮನೆಯಾಗಿಂದ ಬಂದ್ರೆ ನಾನು ಒಳಗೆ ಬರಬೇಕಾಗಿತ್ತು ಅಂದ್ರೆ ನಿನ್ನ ತಂದೆ ತಾಯಿಯಿಂದ ಹೊರಗೆ ಆಗಬೇಕು ಅಂದ್ರೆ ಮಾತ್ರ ನಿನ್ನ ಮನೆಗೆ ನಾ ಬರ್ತೀನಿ ಅಂತ ತಿಳ್ಕೊಂಡಂದಾಗ ಇವ ಮಲ್ಲಿಕಾರ್ಜುನ ಮಗ ತಾಯಿ ಮೇಲೆ ಅಷ್ಟು ಪ್ರೀತಿ ಇದ್ನಲ್ಲ, ಯಾವಾಗಿಂದ ಹೆಂಡತಿ ಮಾತು ಕೇಳಿ ತಾಯಿಗೆ ಅಂತಾನೆ, ಯವ ಮತ್ತು ನೀ ಮನೆಗಿದ್ದೆ ಅಂತ ತಿಳ್ಕೊಂಡಂದ್ರ ಹಾಗೆ ನನ್ನ ಹೆಂಡತಿ ನನ್ನ ಮನೆಯಾಗಿಂದ ಬರಂಗಿಲ್ಲ ಅಂತ ತಿಳ್ಕೊಂಡಂತಾಳ, ಅದಕ್ಕೆ ನಿಮ್ಮ ಮನೆಯಿಂದ ಹೊರಗೆ ಹೋಗು ಅಂದ. ತಾಯಿ ಮಗನ ಕಾಲ ಮೇಲೆ ಬಿದ್ದು ಹಳ್ಳಿ ಕತ್ಲು. ಮಗ ನಿನ್ನ ಬಿಟ್ಟು ನಾ ಎಲ್ಲಿಗೆ ತೋಲಿ, ನನಗೆ ಯಾರು ನೋಡ್ಕೊಳ್ಳೋರು ಅದಾರೆ, ನನಗಿಂದ ಹೊಟ್ಟೆಗೆ ಹಾಕವ್ರು ಯಾರು, ಬಟ್ಟೆ ತರವ್ರು ಯಾರು, ನಿನ್ನ ಮೇಲಿಂದ ನಾನು ಆಸೆ ಅಂತ ತೆಗೆದು ಇಟ್ಕೊಂಡು ಕುಂತೀನಿ. ಮಗ ನನಗೆ ಜ್ವಾಕಿ ಮಾಡ್ತಾನ, ಮಗ ನನ್ನ ಮೇಲಿಂದ ಪ್ರೀತಿ ಅದಾನ, ಜೀವನ ಪರ್ಯಂತರವಾಗಿ ನನ್ನ ಮಗ ನನ್ನನ್ನು ಜ್ವಾಕಿ ಮಾಡ್ತಾನ ಅಂತ ತಿಳ್ಕೊಂಡಂದು ನಿನ್ನ ಮೇಲಿಂದ ನಂಬಿಕೆ ಇಟ್ಕೊಂಡು ಕೂತೀನಿ, ಆಸೆ ಇಟ್ಕೊಂಡು ಕೂತೀನಿ. ನೀನೇ ಹಿಂಗೆ ಹೊರಗೆ ಹೋಗತ್ತೆ ತಿಳ್ಕೊಂಡ ನಾ ಎಲ್ಲೆಂತ ಹೋಲಿ ಮಗ, ನಾ ಎಲ್ಲಿ ಹೋಲಿ ಎತ್ತಿಕೊಂಡಂದು ಪಾಪ ತಾಯಿ ಮಗನ ಎದುರಿಗಿಂದ ಕಣ್ಣೀರು ಹಾಕ್ಲಿಕ್ಕೆ. ಯಾವಾಗಿಂದ ಮಲ್ಲಿಕಾರ್ಜುನ ತನ್ನ ಎಲ್ಲಿಗೆ ಹೋಗಿ ನನಗೇನು ಗೊತ್ತು.
ಒಟ್ಟು ಈ ಮನೆಗಂದ ನನ್ನ ಹೆಂಡತಿ ಬರಬೇಕಾಗಿತ್ತು ಅಂದ್ರೆ ನೀ ಮನೆಯಿಂದ ಹೊರಗಾಗಬೇಕು, ಅದಕ್ಕೆ ನೀ ಮನೆಯಿಂದ ಹೊರಗೆ ಹೋಗತ್ತೆ ಕೊಣಂದ. ನಾ ಹೋಗಂಗಿಲ್ಲ ಮಗ, ನಾ ಎಲಿಗತ್ತರ ಹೋಲಿ ಇರೋದೊಂದು ತಂಗ್ಯದ, ತಂಗಿನ ಕರ್ಕೊಂಡು ನಾ ಎಲಿಗತ್ತರ ಹೋಲಿ ಎತ್ತಿಕೊಂಡೊಂದು ಹಳ್ಳಿ ಕತ್ಲು. ಅಳುವಂಥ ಪ್ರಸಂಗದೊಳಗೆ ಕಟಕನ ಆಗಿರ್ತಕ್ಕಂಥ ಮಗ ಏನ್ರಿ, ಪಾಪಿ ಆಗಿರ್ತಕ್ಕಂಥ ಮಗ, ನೀ ಎಲ್ಲರೂ ಹೋಗು, ನನ್ನ ಹೆಂಡತಿ ಮನೆಯಾಗಿಂದ ಬರಬೇಕಾಗಿತ್ತು ಅಂತಂದ್ರೆ ನೀ ಮನೆ ಬಿಟ್ಟಂದ ಹೋಗ್ಬೇಕತ್ತಿಕೊಂಡೊಂದು ಜಾಡಿಸಿ ತಾಯಿಗೆ ಒದ್ದು ಬಿಟ್ಟ. ಏನ್ರಿ ನೋಡ್ರಿ, ತಾಯಿ ಮೇಲೆ ಅಟ್ಟ ಪ್ರೀತಿ ಅದನ್ನು ತಿಳ್ಕೊಂಡೊಂದು ತಾಯಿ ತಿಳ್ಕೊಂಡ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ, ತಾಯಿ ಮಗಳನಿಂದ ಕೈ ಹಿಡ್ಕೊಂಡು ಮಗಳ ಮುಖ ನೋಡಿದ ಕಣ್ಣೀರು ಹಾಕ್ಲಿಕ್ಕತ್ತ. ಏನು ಶ್ರೀಮಂತ ಮನೆಯನ್ನಲ್ಲ, ತಾನೇ ಕೂಲಿ ಮಾಡ್ತಿದ್ಲು. ಉಟ್ಕೊಳಕ್ಕಿಂದ ಇನ್ನೊಂದು ಸೀರೆ ಬಿಟ್ಟಂದ ಇನ್ನೊಂದು ಸೀರೆ ಇಲ್ಲ ಅಂತ ಬಡತನ ಸ್ಥಿತಿ ಒಳಗಿರ್ತಕ್ಕಂಥ ಹೆಣ್ಣು ಮಗಳು ಯಾವಾಗಿಂದ ಮಗ ಒದ್ದು ಬಿಟ್ಟ, ತಾಯಿಗೆ ಹೆಂಗಾಗ್ಲಿಕ್ಕಿರ್ರಿ ಆಡ ತಾಯಿ ಒಂದು ಸಾವನಿಂದ ನೆಲಕ್ಕೆ ಕುಂತು ಬೋರ್ಯಾಡಿ ಹಳ್ಳಿಕತ್ತೇಳ, ಮಗ ಒದಿಯಲೆಕ್ಕಪ್ಪ, ಇನ್ನೊಂದೆರಡು ಒದಿ ಬ್ಯಾಡ ಅನ್ನಂಗಿಲ್ಲ. ಇಂಥ ರಾತ್ರಿ ಸಮಯದೊಳಗೆ ನನ್ನನ್ನು ಹೊರಗೆ ಹಾಕಬೇಡ, ನಾನು ಮನೆ ಬಿಟ್ಟೆ ಅಂದ್ರೆ ಎಲ್ಲಿಗೆ ಹೋಲಿ ಎತ್ತಿಕೊಂಡು ಪಾಪ ತಾಯಿ ಒಂದು ಸಾವನಿಂದ ಕಣ್ಣೀರು ಹಾಕ್ತಾಳೆ. ಯಾವಾಗಿಂದ ತಾಯಿಗಿಂದ ಮತ್ತೆಂದ ಒತ್ತು ನೀ ಎಲ್ಲರೂ ಹೋಗತ್ತಿಕೊಂಡು ಹೆಣ್ತಿ ಕೈ ಹಿಡ್ಕೊಂಡು ಒಳಗೆ ಹೋಗಿ ಅಂದ ಮನೆ ಬಾಗಿಲು ಹಾಕ್ಕೊಂಡ. ಯಾವಾಗಿಂದ ಮನೆ ಬಾಗಿಲು ಹಾಕ್ಕೊಂಡ, ತಾಯಿಗೊಂದು ತಿಳಿಲಿಲ್ಲ. ಮಗಳನ್ನ ಕರ್ಕೊಂಡು ಏನ್ರಿ, ಮಗಳನ್ನ ಕರ್ಕೊಂಡಂದ ಕತ್ತಲ ಸಮಯ ಅಂಥದ್ರೊಳಗಿಂದ ನಡ್ಕೊಂತಂದ ಎಲ್ಲಿಗೆ ಬರ್ತಾಳೆ ಹತ್ತಿಕೊಂಡ ಕೇಳಿದ್ರೆ ಅಲ್ಲೇ ಚಾವಣಿ ಎತ್ತಿಕೊಂಡು ಬರ್ತದೆ, ಲಿಂಗಸೂರು ಚಾವಣಿ ಎತ್ತಿಕೊಂಡು ಅಂತಾರಲ್ರಿ. ತಾಯಿ ಮಗನ ಕಾಲ ಮೇಲೆ ಬಿದ್ದಂದ ಎಷ್ಟು ಹತ್ತನ್ನು ಕೊಡಂದ ಕೇಳಲಿಲ್ಲ ಮಗ. ಯಾವಾಗಿಂದ ತಾಯಿಗಿಂದ ಒದ್ದು ಬಿಟ್ಟ, ತಾಯಿ ಸಣ್ಣ ಮಗಳು 14 ವರ್ಷದ ಯಮನವನ್ನು ಕರ್ಕೊಂಡು ಕಣ್ಣೀರು ಹಾಕೊಂತ ದುಃಖ ಮಾಡ್ಕೊಂತ ನಡ್ಕೊಂತ ಅಂದಲ್ಲಿ ಒಂದು ಚಾವಣಿ ಎತ್ತಿಕೊಂಡು ಊರು ಬರ್ತದ. ಆ ಊರಿಗೆಂದ ಬಂದು ಬಸ್ ಸ್ಟ್ಯಾಂಡ್ನಾಗ ತಾಯಿ ಹಿಂಗೆ ಯಮನವನ್ನ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಮೊದಲೇ ರೂಪವತಿ ಆಗಿರ್ತಕ್ಕಂಥ ಹುಟ್ಟಿದ್ದೇನೋ ಕುರುಬರು ಮನೆಯಾಗಂದ ಹುಟ್ಟಲೇಕ, ಬಡತನ ಮನೆಯಾಗ ಹುಟ್ಟಲೇಕ. ಆದ್ರೆ ಆ ಹುಡುಗಿ ಯಮನವು ಹೆಂಗಿದ್ಲು ತಿಳ್ಕೊಂಡಂದ್ರೆ ಅಟ್ಟ ರೂಪತಿ ಆಗಿದ್ಲು, ಭಾಳ ಸುಂದರಿಯಾಗಿದ್ಲು. ಯಾವಾಗಿಂದ ಮಗಳು ಒಂದು ಕಡೆಗಿಂದ ಸುಂದರಿಯಾಗಿದ್ದಾಳೆ, ಕತ್ತಲದೊಳಗೆ ರಾತ್ರಿ ಅಂದ ಬಸ್ ಸ್ಟ್ಯಾಂಡ್ ಒಳಗೆ ಮಗಳನ್ನ ಹಿಂಗೆ ತೊಡೆ ಮೇಲೆ ಮನಗಿಸ್ಕೊಂಡು ತಾಯಿ ಲಿಂಗವ್ವ ಆ ಮಗಳ ಮಾರಿ ಮೇಲೆ ಮಗಳ ಮುಖ ನೋಡಬಾರ್ದು ಯಾರು ಅತ್ತಂದು. ಯಾಕಂದ್ರೆ ದಿನಮಾನದಿಂದ ಸರಿ ಇಲ್ಲ ಏನ್ರಿ. ಅವತ್ತಿನ ದಿನಮಾನದೊಳಗೆ ಇಟ್ಟಂದ ವಿಚಾರ ಮಾಡ್ತಾರತ್ತಂದ್ರೆ ಇವತ್ತಿನ ದಿನಮಾನದಿಂದ ಹೆಂಗಿರ್ತಾವ ನೀವೇ ಲೆಕ್ಕ ಹಾಕೊಡ್ರಿ. ಪಾಪ ತಾಯಿ ಅಂತಾಳ, ಮಗಳಂದ ರೂಪವತಿ ಅದಾಳ, ನನ್ನ ಮಗಳ ಮುಖ ಯಾರು ನೋಡಬಾರ್ದು ತಿಳ್ಕೊಂಡಂದು ಹಿಂಗೆ ತೊಡೆ ಮೇಗೆ ಅಂದ ಮನಗಿಸ್ಕೊಂಡು ಮುಖದ ಮೇಲೆ ತನ್ನ ಸೆರಗ ಹಾಕ್ಯಾಳ, ಬಚ್ಚಾಳ. ಅದು ಸೀರೆ ಎಲ್ಲ ಕಡೆ ಹರಿದು ಹೋಗಿಬಿಟ್ಟ. ಯಾವಾಗ ಹಿಂಗೆಲ್ಲ ಆಗುವಂಥ ಪ್ರಸಂಗದೊಳಗೆ ಜ್ವಾಕಿ ಮಾಡುವಂಥ ಪ್ರಸಂಗದೊಳಗೆ ಯಮನವ್ವ ಎದ್ದು ಕುಂದಿರ್ತಾಳ. ಇನ್ನು ಮುಂದೆ ನನ್ನ ಸಲುವಾಗಿ ನೀ ಅಂದನೇ ಚಿಂತೆ ಮಾಡಬೇಡ, ನನ್ನ ಸಲುವಾಗಿ ಅದನ್ನೇ ಚಿಂತೆ ಮಾಡಬೇಡ. ಎಲ್ಲಿ ಹಾಕಿರುವ ಲೆಕ್ಕ ಅಣ್ಣನಂಗ ನಾನು ನಿನಗೆಂದ ಕೈ ಬಿಡಂಗಿಲ್ಲ, ಮಲ್ಲಿಕಾರ್ಜುನಿಂದ ನಿನಗೇನು ಕೈ ಬಿಟ್ಟಾನ, ನಿನಗೆ ಮನೆಯಿಂದ ಏನೋ ಹೊರಗೆ ಹಾಕಂದಲ್ಲ, ನಾನು ನಿನ್ನಿಂದ ಕೈ ಬಿಡಂಗಿಲ್ಲವಾ. ಇಲ್ಲಿ ತನ ನಾನು ನಿನ್ನ ಮಗಳಾಗಿದ್ದೆ, ಇವತ್ತಿನಿಂದ ನೀ ನನ್ನ ಮಗಳಾಗು, ನಾನು ನಿನಗೆಂದ ತಾಯಿಯಾಗಿ ನಿನ್ನ ಜ್ವಾಕಿ ಮಾಡ್ತೀನಿ ಅಂತ 14 ವರ್ಷದ ಮಗಳು ಯಮನವು. ನಾನು ನಿನ್ನನ್ನು ತಾಯಿಯಾಗಿ ಜ್ವಾಕಿ ಮಾಡ್ತೀನಿ. ಮಗಳನ್ನ ಕೊಳ್ಳಿಗೆ ಹಾಕೊಂಡು ತಾಯಿ ಅಳತಾಳ ಬಸ್ ಸ್ಟ್ಯಾಂಡ್ನಾಗ. ಬೆಳಗಾಗುವರೆಗಿನ ಕೂಡ ಚಾವಣಿ ಬಸ್ ಸ್ಟ್ಯಾಂಡ್ ಒಳಗಿಂದ ಕುಂತರು. ಯಾವಾಗಿಂದ ಬೆಳಗಾಯ್ತು, ಬೆಳಗಾದ ಬಳಿಕ ಆ ಚಾವಣಿ ಊರಾಗ ಒಂದು ಮಠ, ಅದು ಮಠ ಯಾವುದು ಹತ್ತಿಕೊಂಡ ಕೇಳಿದ್ರೆ ಗದಗದೊಳಗೆ ತೋಂಟದಾರೆ ಜಗದ್ಗುರು ಮಠ ಏನೈತಲ್ಲ ಅದರ ಶಾಖಾ ಮಠನೇ ಅಲ್ಲಿ ಚಾವಣಿ ಒಳಗೆ ತೋಂಟದಾರೆ ಮಠ ಹತ್ತಿಕೊಂಡ. ಎಲ್ಲಿಗೆ ಹೋಗಬೇಕು, ಎಲ್ಲಿ ಮೈ ತಗೋಬೇಕು ಏನು ಗೊತ್ತಿಲ್ಲಲ್ಲ ಪಾಪ. ಎಂದೂ ಊರು ಬಿಟ್ಟಂದ ಹೊರಗೆ ಬಂದಕ್ಕೆಲ್ಲ, ಆದ್ರೆ ಪರಿಸ್ಥಿತಿ ಆ ರೀತಿಯಾಗಿ ಬಂದು ಬಿಟ್ಟದ. ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಬೆಳಿಗ್ಗೆ ಶಾಸ್ತ್ರ ನಡೆದಿತ್ತು. ಎಲ್ಲಿ ತೋಂಟದಾರಿ ಮಠದಾಗ ಬೆಳಿಗ್ಗೆ ಶಾಸ್ತ್ರ ಹೇಳ್ತಿದ್ರು ಸ್ವಾಮಿಗಳು. ಯಾವಾಗ ಮಗಳನ್ನ ಕರ್ಕೊಂಡು ಹೋಗಿ ಕುತ್ಕೊಂಡು 1 ತಾಸಿಂದ ಶಾಸ್ತ್ರ ಕೇಳಲು. ಶಾಸ್ತ್ರ ಕೇಳಂದಯ್ಯಪ್ಪ ಹಿಂಗಾಗೈತಿ, ಬಂದೀವಿ, ನನ್ನ ಮಗಳಿಗೆ ಒಂದು ಆಶೀರ್ವಾದ ಮಾಡ್ಯಪ್ಪ. ಈಗೀಗ ಮದುವೆ ಮಾಡೋದು ಬೇಡ, ಸನ್ಯಾಸಿ ಅಂತೀವಿ, ಈಗೀಗ ಸಂಸಾರಿನ ಮಾಡೋದು ಬೇಡ, ಸನ್ಯಾಸಿ ಆಗಂಗೆ ಅಂದ ಆಶೀರ್ವಾದ ಮಾಡ್ಯಪ್ಪ. ಎಲ್ಲಿ ಹೋದ್ರು ಮಕ್ಕಳಿಗೆ ಅಂದ ಸುಖ ಇಲ್ಲ ತಿಳ್ಕೊಳಂತ. ನನ್ನ ಮಗಳು ಸುಖ ಪಟ್ಟಿಲ್ಲ, ಹುಟ್ಟಿನಿಂದ ಬಡತನದೊಳಗೆ ಜೀವನ ಕಳೆದಿರ್ತಕ್ಕಂಥ ಮಗಳು.
ಈಗ ದೊಡ್ಡವಳ ಆದ ಬಳಕರೆ ನಾನು ದುಡ್ದಂದ ಇವಳನ್ನ ಸುಖದಿಂದ ನೋಡ್ಬೇಕಂತ ತಿಳ್ಕೊಂಡ್ರ ಇರೋದೊಂದು ಮಗನೇ ಒದ್ದೆ ಅಂದ ಹೊರಗೆ ಹಾಕಿಬಿಟ್ಟನಪ್ಪ. ಅದಕ್ಕೆ ಇದಕ್ಕೇನು ಮದುವೆ ಬೇಡ ಏನು ಬೇಡ, ಸನ್ಯಾಸಿ ಆಗಂಗೆ ಅಂದ ಆಶೀರ್ವಾದ ಮಾಡತ್ತೆ ತಿಳ್ಕೊಂಡಂದು ಯಾವಾಗಂದ ಅವ್ರ ಸ್ವಾಮಿಗಳಿಗೆ ಅಂದಾಗ ಆಯ್ತು ತೋರವ ಆಕೆ ನಿಚ್ಚದಂಗೆ ಹಾಕದು ಹೋಗಿ. ಅದೇ ಮಾಡಿದಾಗ ಸ್ನಾನಗಿನ ಮಾಡಿಕೊಂಡ್ರು. ಯಾವಾಗಿಂದ ಸ್ನಾನಗಿನ ಮಾಡಿಕೊಂಡು ಅದು ದೊಡ್ಡ ಊರ ಇಲ್ಲಿ ಎಲ್ಲಿ ಇರುವುದ ತಿಳ್ಕೊಂಡೊಂದು